ನಾಳೆಯಿಂದ ಲಾರಿ ಮುಷ್ಕರ ತೀವ್ರ ಸ್ವರೂಪದಲ್ಲಿ ಮುಂದುವರಿಲಿದೆ. ಆರ್ಟಿಒ ಕಚೇರಿ ಮುಂದೆನೆ ಲಾರಿಗಳನ್ನ ನಿಲ್ಲಿಸ್ತೇವೆ ಅಂತ ಹೇಳಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಷಣ್ಮುಖಪ್ಪ ಬಣ ಹೇಳ್ತಾ ಇದೆ. ಆದ್ರೆ ಚೆನ್ನಾರೆಡ್ಡಿ ಬಣ ಇಲ್ಲ, ನಾವು ಮೊದಲ ದಿನದಿಂದಲೂ ಕೂಡ ನಾವು ಯಾವುದೇ ರೀತಿಯಾಗಿ ಮುಷ್ಕರಕ್ಕೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಚೆನ್ನಾರೆಡ್ಡಿ ಅವರ ಬಣದ ಅಧ್ಯಕ್ಷರಾದಂತ ನವೀನ್ ರೆಡ್ಡಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸ ಹೋಗೋಣ. ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಮೊದಲೇ ಹೇಳಿದ್ರಿ ನಿಮ್ಮ ಬೆಂಬಲ ಇಲ್ಲ ಅಂತ ಹೇಳಿ, ಈಗ ನಾಳೆ ತೀವ್ರ ಸ್ವರೂಪದಲ್ಲಿ ಹೋರಾಟ ಮಾಡ್ತೇವೆ ಅಂತಿದ್ದಾರೆ, ಏನ್ ಹೇಳ್ತೀರಿ? ಸರ್, ಈಗ ಅವರು ಬಳ ಏನು ಮಾಡ್ತಾವ್ರೆ ನಮಗೆ ಬೇಕಿಲ್ಲ. ನಮ್ಮ ಬಳ ನಾವು ಮುಷ್ಕರದಲ್ಲಿ ಇಲ್ಲ, ಅದೇ ಕಂಟಿನ್ಯೂ ಮಾಡ್ತೀವಿ. ನಾವು ಮುಷ್ಕರದಲ್ಲಿ ಇಲ್ಲ, ಯಾಕಂದರೆ ನನಗೆ ನನ್ನ ಟೀಮ್ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಟೀಮ್ ಮುಷ್ಕರಕ್ಕೆ ರೆಡಿ ಇಲ್ಲ ಅಂತ ಹೇಳಿ ನಾನು ಮುಗಿಸ್ತೀನಿ. ಯಾಕಂದರೆ ನಾವು ಇವಾಗ ಅವ್ರಿಗೆ ಏನು ಹೇಳಿದ್ರು ಅವ್ರಿಷ್ಟ, ನಾವು ಯಾವುದಕ್ಕೂ ಅಡ್ಡಿ ಬರಲ್ಲ. ಈಗ ಕಳೆದ 3 ದಿನಗಳಿಂದ ಎಷ್ಟು ಪರ್ಸೆಂಟ್ ಸರ್ ನಿಮ್ಮ ವೆಹಿಕಲ್ಗಳು ವರ್ಕ್ ಆಗ್ತಾ ಇದಾವೆ, ಆನ್ ರೋಡಲ್ಲಿ ಇದಾವೆ? 90% ಮೇಲೆ ವರ್ಕ್ ಆಗ್ತಿದೆ. ಸದ್ಯಕ್ಕೆ ಕೆಲವು ಸತಿ ಲೋಡ್ಗಳಿಲ್ಲದೆ ಗಾಡಿಗಳು ನಿಂತಿದ್ದಾವೆ ವಿನಾ ಎಲ್ಲೂ ಗಾಡಿಗಳನ್ನು ನನಗೆ ಎಲ್ಲ ಡಿಸ್ಟ್ರಿಕ್ಟ್ಸಿಂದ ರಿಪೋರ್ಟ್ಸ್ ಬರ್ತಾ ಇದೆ. ಇಂಟೆಲಿಜೆನ್ಸಲ್ಲೂ ರಿಪೋರ್ಟ್ಸ್ ಇದ್ದಾವೆ. ಎಲ್ಲ ಕಡೆ ಬೇಕಾದ್ರೂ ರಿಪೋರ್ಟ್ಸ್ ತಗೊಳ್ಳಿ, ನಾವು ಹೇಳೋದು ಬಿಡಿ, ನೀವು ರಿಪೋರ್ಟ್ಸೇ ತಗೊಳ್ಳಿ, ನೋಡಿ. ಎಲ್ಲೂ ಗಾಡಿಗಳು ನಿಲ್ಸಕ್ಕೆ ರೆಡಿ ಇಲ್ಲ ಯಾರು, ಅಷ್ಟೇ. ಹಾಗಾದ್ರೆ ಸರ್, ನಾಳೆ ವೆಹಿಕಲ್ಗಳೆಲ್ಲೂ ಕೂಡ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಲಾರಿ ಮಾಲಕರು ಕೂಡ ಕೆಲವೊಂದಷ್ಟು ಜನ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ನಿಮ್ಮ ಇದರಲ್ಲಿ ಸಂಘದಲ್ಲಿರುವಂತವ್ರು ನಾಳೆ ಏನಾದರೂ ಅಲ್ಲಿಗೆ ಆ್ಯಡ್ ಆಗ್ತಾರಾ? ನಮ್ಮ ಸಂಘದಲ್ಲಿರೋರು ಆ್ಯಡ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಸರ್, ಅದರಲ್ಲಿ ಸಾಧ್ಯ. ಯಾಕಂದ್ರೆ ಅವರೇ ಹೇಳಿರೋದಲ್ವಾ, ನಾನು ಅವ್ರ ಹೇಳಿಕೆ ನಾನು ಹೇಳಿದ್ದೀನಿ, ಅವರೇ ಹೇಳಿರೋದು ನಾವು ಈ ಪ್ರೊಟೆಸ್ಟಿಗೆ ರೆಡಿ ಇಲ್ಲ ಅಂತ. ಇನ್ನು ನಾನು ಅವ್ರು ಹೇಳಿರೋದು ನಾನು ಹೇಳ್ತಾ ಇದ್ದೀನಿ. ನನ್ನ ವಾಯ್ಸ್ ಬಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಟೀಮ್ ವಾಯ್ಸ್ ಇದು. ನಾನು ನವೀನ್ ರೆಡ್ಡಿದು ಒಬ್ಬರದೇ ಅಲ್ಲ ವಾಯ್ಸ್ ಇದು, ಇಡೀ ಸಂಘದ 31 ಜಿಲ್ಲೆ ವಾಯ್ಸ್ ಇದು ನಾನು ಕೊಡ್ತಿರೋದು. ಬೆಂಗಳೂರಲ್ಲಿ ಎಷ್ಟು ವೆಹಿಕಲ್ಗಳು ರನ್ ಆಗುತ್ತೆ, ಗೂಡ್ಸ್ ವೆಹಿಕಲ್ಗಳು, ಮತ್ತು ಕರ್ನಾಟಕಾದ್ಯಂತ ಕೂಡ ಎಷ್ಟು ರನ್ ಆಗುತ್ತೆ ಸರ್ ನಾಳೆ? ಹಾಗಾದ್ರೆ ನಿಮ್ಗೆ ಸರ್, ನಾಳೆ ಅನ್ನೋದಲ್ಲ ಪ್ರಶ್ನೆ, ಇವತ್ತೇನು, ನಿನ್ನೆ ಏನು, ಮೊನ್ನೆ ಏನು ಅಂತ ಪ್ರಶ್ನೆ ಬರುತ್ತೆ. ಲೋಡ್ಗಳೆಲ್ಲಿದೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾನೇ ಇದೆ, ಎಲ್ಲೂ ಟ್ರಾನ್ಸ್ಪೋರ್ಟೇಷನ್ ನಿಂತಿಲ್ಲ, ಎಲ್ಲೂ ನಿಂತಿಲ್ಲ. ನಾವು ಪ್ರತಿಯೊಂದು ಜಿಲ್ಲೆಯಿಂದನೂ ನಮಗೆ ಕರೆಗಳು ಬರ್ತವೆ, ಅವರೇ ಓಡಿಸ್ತಾ ಇದೀವಿ ಸರ್, ನಾವು ಮುಂದುವರಿಯೋವರೆಗೂ, ನಾವು ಹೇಳೋವರೆಗೂ ನೀವು ಯಾವುದೇ ಕಾರಣಕ್ಕೂ ಪ್ರೊಟೆಸ್ಟ್ ಹೋಗಬೇಡಿ ಅಂತ ಅವ್ರು ನನಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ಅವ್ರ ಡೈರೆಕ್ಷನ್ಸ್ ಅಲ್ಲಿ ನಾನಿರೋದು. ಹಾಗಾದ್ರೆ ನೀವು ಈ ಬೇಡಿಕೆಗಳು ಯಾವನ್ನು ಕೂಡ ಕೇಳೋದೇ ಇಲ್ವಾ ಸರ್ಕಾರಕ್ಕೆ? ನಿಮ್ಮ ಸಂಘದ ಸದಸ್ಯರಿಗೆ ಯಾರಿಗೂ ತೊಂದರೆನೇ ಆಗ್ತಾ ಇಲ್ವಾ? ಸರ್, ಬೇಡಿಕೆಗಳನ್ನು ನಾವು ಹೇಳಿದೀವಿ, ಬೇಡಿಕೆಗಳನ್ನು ತಗೊಂಡೋಗಿ CM ಆಫೀಸ್ಗೂ ಕೊಟ್ಟಿದ್ದೀವಿ, ಜಿಲ್ಲೆಗಳಲ್ಲೂ ಕೊಟ್ಟಿದ್ದೀವಿ. ಟೈಮ್ ಬೇಕು, ಎಲ್ಲರಿಗೂ ಟೈಮ್ ಕೊಡಿ. ಈಗ ಜಿಲ್ಲೆ ಆಫೀಸ್ಗಳು ಕೊಟ್ಟಿದ್ದೀವಿ, ಕೊಟ್ಟಿದ್ದು 3ನೇ ದಿವಸಕ್ಕೆ 2ನೇ ದಿವಸಕ್ಕೆ ರಿಪೋರ್ಟ್ ಬರಲ್ಲ. ಪ್ರತಿಯೊಂದು ಸತಿನೂ ಚೆನ್ನಾರೆಡ್ಡಿ ಅವರು ಮುಂಚೆ ಈ 30-40 ವರ್ಷ ಮಾಡ್ಕೊ ಬಂದಿರೋದು ಹೆಂಗೆ ಅಂದ್ರೆ 45 ಡೇಸ್ ಆದ್ರೂ ಮಿನಿಮಮ್ ಟೈಮ್ ಕೊಡ್ಬೇಕು ಸರ್ ಒಂದು ಸರ್ಕಾರಕ್ಕೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಇವ ಡಿಪಾರ್ಟ್ಮೆಂಟಲ್ ಚೀಫ್ ಮಿನಿಸ್ಟರ್ PS ಇರ್ತಾರೆ, CM ಇರ್ತಾರೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇರ್ತಾರೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಇದ್ದಾರೆ, IGP ಇದ್ದಾರೆ, ಪೊಲೀಸ್, ಇಷ್ಟು ಬಡಾವಣೆಗಳು ಇದಾವೆ. ಇವ್ರಿಗೆಲ್ಲರಿಗೂ ನಾವು ತಿಳಿಸ್ಬಿಟ್ಟು ಪ್ರೊಟೆಸ್ಟ್ ಮಾಡಬೇಕೇ ವಿನಾ ನಾವು ಹಂಗೆ ಮಾಡೋದು. ಇದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಶಿಸ್ತು. ನಾವು ಬರವಣಿಗೆಯಲ್ಲೇ ಪ್ರತಿಯೊಂದು ಸರ್ಕಾರಕ್ಕೆ ತಿಳಿಸಿ ಆಮೇಲೆ ನಾವು ರೋಡ್ಗಿಳಿಯೋದು. ಅದು ನಾವು ಇನ್ನೂ ಮಾಡೋಕ್ಕೆ ಶಕ್ತಿ ಬೇಕು ಅದಕ್ಕೆ. ಸೊ ನಾವು ಒಬ್ರು ಕರೆದಿದ್ದಾರೆ, ಅವ್ರು ನಾವು ಸುಮ್ಮನೆ ಇದೀವಿ ಈಗ. ಯಾಕಂದ್ರೆ ಅದು ಏನಾಗುತ್ತೆ, ಈಗ ನಾವು CM ಆಫೀಸ್ಗೆ ಲೆಟರ್ ಕೊಟ್ಟಿದ್ದೀವಿ, ಲೆಟರ್ ಕೊಟ್ಟು ರಿಯಾಕ್ಷನ್ ಕಾಯ್ತೀವಿ, ಸೆಕೆಂಡ್ ಒನ್ ಕೊಡ್ತೀವಿ. ತಿರ್ಗಾ ಒಂದೇ ದಿವಸದಲ್ಲಿ ಮಾಡ್ತಾರೆ CM ಅಂತ ಎಲ್ಲರೂ ನಡೆದೈತಾ ಆ ಥರ? ಒಂದೇ ನಿಮಿಷದಲ್ಲಿ CM ಡಿಸಿಷನ್ ತೊಗೊಂಡ್ರು ನೋಡಿದ್ದೀರಾ ಎಲ್ಲಾದರೂ? ಆಗಲ್ಲ ಹಂಗೆ. ಅಲ್ಲ, ವಿಫಲನೂ ಕೂಡ ಆಯಿತು, CM ಸಭೆನೂ ಕೂಡ ಕರೆದಿದ್ರು ಸರ್. ವಿಫಲ ಆಯಿತು, ಯಾಕಾಯಿತು ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನಾನು ಇದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ರೆಡಿ ಇಲ್ಲ. ನಮಗೆ ತಿಳುವಳಿಕೆ ಬಂದಿರೋದು ಮೊನ್ನೆ ವಿಫಲ ಆಯ್ತು ಅಂತ ಅಷ್ಟೇ. ಯಾಕೆ ವಿಫಲ ಆಯಿತು ನಮಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಕಮೆಂಟ್ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ ಸರ್. ಹಾಗಾದ್ರೆ ತಾವು ಮುಂದಿನ ನಡೆ ಏನು ಸರ್, ತಮ್ಮ ಸಂಘದಿಂದ ಏನು ಮಾಡಬೇಕು ಅಂತಿದ್ರಿ? ಈಗ ನಾಳೆ ಅವರು ಈ ರೀತಿಯಾದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಒಂದು ವೇಳೆ ವೆಹಿಕಲ್ಗಳೆಲ್ಲವೂ ಕೂಡ ಸ್ಟಾಪ್ ಆದರೆ ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ತೊಂದರೆ ಅಲ್ವಾ? ನಾವು ಮಾತುಕತೆ ಮೂಲಕ ಸರ್ಕಾರದ ಜೊತೆಗೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಟಿರತಕ್ಕಂಥದ್ದು ನಮ್ಮ ವಿಷಯ. ಈಗಾಗಲೇ ಕೂಡ ಸರ್ಕಾರ ಮತ್ತೆ ಸಂಬಂಧಪಟ್ಟ ಮಂತ್ರಿಗಳು, ಅವರ PS-ಗಳು ಇದ್ರ ಬಗ್ಗೆ ಏನೇನು ಡೆವಲಪ್ಮೆಂಟ್ಗಳಿದೆ ಅನ್ನೋದು ಮತ್ತೆ ಏನೇನು ಮಾಡ್ತಿದೀವಿ ಅಂತಕ್ಕಂಥದ್ದನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ. ಸರ್ಕಾರ ಕೂಡ ಪಾಸಿಟಿವ್ ಆಗಿದೆ ಅಂತ ನಮ್ಮ ಭಾವನೆ ಇದೆ. ಹಾಗಾಗಿ ಈ ವಿಚಾರಗಳನ್ನ ನಮ್ಮ ಸಂಘಟನೆಯ ಎಲ್ಲ ಜಿಲ್ಲೆಯ ಮುಖ್ಯಸ್ಥರುಗಳಿಗೆ ಮತ್ತೆ ನಮ್ಮ ಸಂಘದವರ ಇವರಿಗೆ ವಿಷಯಗಳನ್ನ ನಾವು ಮುಟ್ಟಿಸಿದೀವಿ. ಅವರು ಹಾಗೆ ಮಾತುಕತೆಲ್ಲ ಇದನ್ನು ಬಗೆಹರಿಸಿಕೊಳ್ಳೋದು ಒಳ್ಳೇದು, ಜನಸಾಮಾನ್ಯರಿಗೆ ತೊಂದರೆ ಕೊಡೋದ್ರಲ್ಲಿ ಇದು
ಅರ್ಥ ಇಲ್ಲ ಅಂತಕ್ಕಂಥದ್ದನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಹಾಗೆ ಮುಂದಕ್ಕೆ ಹೋಗ್ತೇವೆ. ಹಾಗಾದ್ರೆ ನಾಳೆ ಇನ್ನು ರಸ್ತೆಗಳಲ್ಲೇ ಲಾರಿಗಳನ್ನ ನಿಲ್ಲಿಸೋದು, RTO ಕಚೇರಿಗಳಿಗೆ ಮುಂದೆ ನಿಲ್ಲಿಸೋದು, ಈ ಮೂಲಕ ನಾವು ಅಸಹಕಾರ ಚಳವಳಿ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ನಿಮ್ ಬೆಂಬಲ ಏನಿಲ್ಲ? ಮತ್ತೆ ನಿಮ್ ಸಂಘದ ಸದಸ್ಯರು ಯಾರಾದ್ರೂ ಹೋಗ್ತಾರಾ, ಭಾಗಿಯಾಗ್ತಾರಾ? ಇಲ್ಲ, ನಮ್ಮ ಸಂಘಟನೆಗಳಲ್ಲಿ ಯಾರು ಗುರುತಿಸ್ಕೊಂಡಿದ್ದಾರೆ ಅವರು ಯಾವುದು ಇದರಲ್ಲಿ ಭಾಗವಹಿಸ್ತಕ್ಕಂತ ಇಂಟ್ರೆಸ್ಟ್ ಅವ್ರಿಗೆ ಯಾರಿಗೂ ಇಲ್ಲ. ಎಷ್ಟು ಜನ ಸರ್ ಬೆಂಗಳೂರಿಂದ ಮತ್ತು ರಾಜ್ಯಾದ್ಯಂತ? ಅಲ್ಲ, ನಮಗೆ ಒಟ್ಟು ಬೆಂಗಳೂರಿನಲ್ಲೇ ಒಂದು 25-26 ಸಂಘಟನೆಗಳು ನಮ್ಮ ಜೊತೆ ಇದೆ. ಅದಲ್ದಿರ 31 ಜಿಲ್ಲೆಗಳಲ್ಲೂ ಕೂಡ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸಂಘಟನೆಗಳಿದೆ. ಒಟ್ಟು ಎಷ್ಟು ವೆಹಿಕಲ್ಗಳಾಗ್ತದೆ ಸರ್? ಯಾಕಂದ್ರೆ ನಾಳೆ ಒಂದ್ ವೇಳೆ ಏನಾದ್ರು ಆ ರೀತಿ ಆಗ್ಬಿಟ್ರೆ, ವೆಹಿಕಲ್ಗಳೆಲ್ಲ ನಿಂತ್ಬಿಟ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ಕೇಳ್ತಾರೆ. ಅಲ್ಲ, ಈಗಾಗಲೇ ತಾವು ನೋಡಿದಿರಿ 3 ದಿವಸಗಳಿಂದ ಕೂಡ ಯಾವ ತರ ನಡೀತಾ ಇದೆ, ಯಾವ ತರ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡಿದಿರಿ. ಒಂದು ಅಂಕಿ ಅಂಶಗಳು ಅವ್ರು ಹೇಳೋ ಪ್ರಕಾರನೇ 6 ಲಕ್ಷ ವಾಹನಗಳಿದೆ ಅಂತ ಹೇಳ್ತಾರೆ. 6 ಲಕ್ಷ ವಾಹನಗಳಲ್ಲಿ ಎಲ್ಲಾನು ನಿಂತಿದವ ಅಂತ ಅವರು ಕೇಳ್ತಾರೆ, ಅಥವಾ ಇಷ್ಟು ನಿಂತಿದೆ ಅಂತ ಹೇಳ್ತಾರೆ. ಅದು ಹೇಗಾಗಿದೆ ಅಂದ್ರೆ ಕಾಗೆಗಳು ಎಷ್ಟು ಕೂತಿದ್ದೇವೆ, ಎಷ್ಟು ಹೋಗ್ತಿದ್ದೇವೆ ಅಂತ ಹೇಳ್ದಂಗೆ. ಒಂದಂತೂ ನಾವು ನಿಖರವಾಗಿ ಹೇಳ್ಬೋದು, ಇಷ್ಟು ಸಂಘಟನೆಗಳಲ್ಲಿ ಆಲ್ಮೋಸ್ಟ್ 85%ಗಿಂತ ಹೆಚ್ಚಿನ ಸಂಘಟನೆಗಳು ಈ ಮುಷ್ಕರದ ದಾರಿಗೆ ಸಿದ್ಧರಿಲ್ಲ ಸರ್. ನಾಳೆನೂ ಕೂಡ. ಸೊ ಇದು ಫೆಡರೇಷನ್ ಆಫ್ ಲಾರಿ ಓನರ್ ಅಸೋಸಿಯೇಷನ್, ಚನ್ನಾರೆಡ್ಡಿ ಬಣದ ಸಂಘದ ಸದಸ್ಯರು ಹೇಳ್ತಾ ಇರೋದು, ನಾಳೆ ಇವರೇನು ಅಸಹಕಾರ ಚಳವಳಿ ರೀತಿಯನ್ನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಬೆಂಬಲ ಇಲ್ಲ. ಆರಂಭದ ದಿನದಿಂದಲೂ ಕೂಡ ಯಥಾ ರೀತಿಯಾಗಿ ಲಾರಿಗಳು ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದು ನಾಳೆನೂ ಕೂಡ ಮುಂದುವರಿಯುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಮಾತುಕತೆ ಮೂಲಕ ಸಮಸ್ಯೆನ ಬಗೆಹರಿಸುವಂತ ಪ್ರಯತ್ನ ಮಾಡ್ತೇವೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18.